ನೋಡಿ, ಕೇಂದ್ರ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದೆ. ನಾನು ಹೇಳೋದು ಅಂದರೆ ಇವರು ಸ್ಟಾಂಪ್ ಡ್ಯೂಟಿ 50% ಕಡಿಮೆ ಮಾಡಿ 25% ಏರಿಸಲಿ, ಯಾರು ಬೇಡ ಅಂತಾರೆ. ಕೇಂದ್ರ ಆಗಸ್ಟ್ 23ನೇ ತಾರೀಕಿಗೆ 1113 ರೂಪಾಯಿ ಇತ್ತು ಒಂದು ಸಿಲಿಂಡ್ರು. ಇವತ್ತು 863 ರೂಪಾಯಿ, ಅಲ್ಲಿಗೆ 250 ರೂಪಾಯಿ ಕಡಿಮೆ ಆಯಿತು. ಇಲ್ಲ, ಈಗ ನೋಡಿ, ಸತ್ಯವನ್ನು ಮನವರಿಕೆ ಮಾಡಿಕೊಡ್ಬೇಕು. ನಾನು ನಿಮಗೆ ಅಂಕಿಅಂಶ, ನೀವು ಇಂಥ ವಿಷಯನೇ ಕೇಳಕ್ಕೆ ಬಂದಿರ್ತೀರಿ ಅಂತ ನನಗೆ ಗಮನಕ್ಕೆ ಬಂದ ತಕ್ಷಣವೇ ನಾನು ಈ 2023ರಲ್ಲಿ ಎಷ್ಟಿತ್ತು ರೇಟು ಅಂತ ಚೆಕ್ ಮಾಡಿದೆ, 24ರಲ್ಲಿ ಎಷ್ಟಿತ್ತು ಅಂತ ಚೆಕ್ ಮಾಡಿ ನಿಮಗೆ ಸತ್ಯನ ಹೇಳಿದೆ. ಸತ್ಯ ಹೇಳಿದಾಗ ಅರ್ಥ ಆಗುತ್ತೆ. ಸತ್ಯ ಹೇಳದೇ ಇದ್ದರೆ ಅಲ್ಲ, ನೀವು ನೋಡಿ, ಈಗ ಕಪಾಳ ಮೋಕ್ಷದ ಪ್ರಶ್ನೆ ಇಲ್ಲ. ಇವರಿಗೆ ಕೇಳಕ್ಕೆ ಬಯಸೋದು, ನೀವು ನೀರಿನ ದರ, ಕಸದ ಮೇಲಿನ ತೆರಿಗೆ ಎಲ್ಲ ಹೆಚ್ಚಳ ಮಾಡೋದಕ್ಕೆ ಇದನ್ನು ಸಮರ್ಥನೆ ಮಾಡ್ಕೋತೀರಾ? ಪೆಟ್ರೋಲ್ ದರ, ಡೀಸೆಲ್ ದರನ ನೀವು ಬಂದ ಮೇಲೆ ಡೀಸೆಲ್ ದರನ 5 ರೂಪಾಯಿ 93 ಪೈಸೆ ಜಾಸ್ತಿ ಮಾಡಿದ್ರಿ. 1 ಲೀಟ್ರಿಗೆ 5 ರೂಪಾಯಿ 93 ಪೈಸೆ, ಒಂದು ಸರಿ 3 ರೂಪಾಯಿ 93 ಪೈಸೆ. ಮೊನ್ನೆ ಒಂದು ವಾರದಿಂದ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಇದು ಸಮರ್ಥನೆ ಅಲ್ಲ. ಇವರು ಬೆಲೆ ಏರಿಕೆಗೆ ಇದನ್ನು ಗುರಾಣಿಯಾಗಿ ಬಳಸ್ಕೋಬಾರ್ದು. ಅವರು 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 250 ರೂಪಾಯಿ ಇನ್ನೂ ಕಡಿಮೆನೇ ಇದೆ. ನೀವೇನು ಮಾಡಿದ್ದೀರಿ ಹೇಳಿ? ನೀವೆಲ್ಲದ್ರ ಥರನೂ ಹೆಚ್ಚಿಗೆ ಮಾಡಿದಿರಿ. ಹಾಗಾಗಿ ಈ ಅಂಕಿಅಂಶ ಇಟ್ಕೊಂಡು ಜನರಿಗೆ ಮನವರಿಕೆ ಮಾಡಿದ್ರೆ ಇವರ ನಿಜ ಬಣ್ಣ ಬಯಲಾಗತ್ತೆ ಮತ್ತು ಇವರ ಬಂಡವಾಳನೂ ಹೊರಗೆ ಬರುತ್ತೆ. ಮೋದಿ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪನೂ ಇಲ್ಲ. ಇವರು ಎಲ್ಲ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಬರೀ ಗ್ಯಾಸ್ ಬೆಲೆ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಏನೋ ಆಗೋಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಯಾವುದನ್ನು ಬಿಟ್ಟಿದ್ದೀರಿ ಹೇಳಿ? ಸತ್ತು ಹೆಣದ ಮೇಲೂ ಟ್ಯಾಕ್ಸ್ ಹಾಕಿದ್ದೀರಿ, ನೀವು ಪೋಸ್ಟ್ ಮಾರ್ಟಮ್ ಮೇಲೂ ಟ್ಯಾಕ್ಸ್ ಹಾಕಿದ್ದೀರಿ.